ಗುಬ್ಬಿ ವರ್ಣವ್ರ ಮೊಮ್ಮಗ. ನಮ್ಮ ಮಗಳು ಜಯ ಜನಾರ್ದನ ಹಾಡು ಹೇಳಿದೆ, ಕೇಳಿದ್ರೆ 20 ವರ್ಷದ ಥರ ಆಡ್ತೀನಿ ನಾನು. ಅವ್ರು ಸತ್ತೋಗಿದ್ದಾಳೆ ಅಂತ ಪ್ರಚಾರ ಮಾಡಿದ್ರು. 3 ಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡಿದ್ದೀನಿ. ಮಂಕುತಿಮ್ಮ ಒಳಗೆ ರೂಪ ನಟರಾಜ್ ಅಂತ. ನಾವು ಕಳ್ಕೊಂಡು ಇದ್ದೀವಿ ತುಂಬ. ಸಿನಿಮಾ ಸಿಕ್ಕಿದ್ರೆ ಮಾಡೋಗು, ನಾನು ನಿಂಗೆ ಆಮೇಲೆ ಎಕ್ಸಾಮ್ ಮಾಡ್ತೀನಿ. ಇಲ್ಲ ನಾನು ಮಾಡ್ತೀನಿ ಅಂತ ಹಠ ಆಡಿ ಕೂತ್ಕೊಂಡ್ರು. ಬನ್ನಿ ಚಿಕ್ಕ ಯಜಮಾನ್ರಿ ಅಂದರು. ರಾಜ್ಕುಮಾರ್ ಅವರು ಇಡೀ ಫ್ಯಾಮಿಲಿ ನಮ್ಮ ಕಂಪ್ನಿಲಿತ್ತು. ಮೊದಲನೇ ಹೆಂಡ್ತಿನ ಮತ್ತು ಮಗನ ಮನೆಯಿಂದ ಆಚೆ ಹಾಕ್ತಾರೆ. ನಾನು ಏನಂದರೆ, ನಮಸ್ತೆ, ನಾನು ಗುಬ್ಬಿ ನಟರಾಜ್ ಅಂತ, ಗುಬ್ಬಿ ವರ್ಣವ್ರ ಮೊಮ್ಮಗ. ನನ್ನ ಅದೃಷ್ಟ ಏನು ಅಂದರೆ, ನಾನು 5ನೇ ಕ್ಲಾಸ್ ಓದ್ತಿದ್ದಾಗ ಒಂದು ಸಿನಿಮಾ ಪಾತ್ರ ಮಾಡೋಕ್ಕೆ ಅಂತ ಹೋದೆ. ವಂಶವೃಕ್ಷ ಅನ್ನೋ ಸಿನಿಮಾದಲ್ಲಿ ನನಗೆ ಪಾತ್ರ ಸಿಕ್ಕಿತ್ತು. ನನಗೂ ನನ್ನ ತಮ್ಮನಿಗಿದ್ದರು. ನಂಜನಗೂಡಲ್ಲಿ ಶೂಟಿಂಗ್. ಅಲ್ಲಿ ಹೋದಾಗ ಏನಾಯಿತು, ನಾನು ಬೇಡ, ನಿನ್ನ ತಮ್ಮ ಒಬ್ಬನೇ ಸಾಕು ಅಂದ್ಬಿಟ್ರು. ಬೇಜಾರಾಗಿ ಕೂತಿದ್ದೆ. ಆವಾಗ ಮುಹೂರ್ತದ ಶಾಟು ನನ್ನ ತಮ್ಮನ ಮೇಲಿತ್ತು. ಅವನೇನು ಮಾಡ್ಬಿಟ್ಟ, ನಮ್ಮ ಅಣ್ಣ ಆ್ಯಕ್ಟ್ ಮಾಡಿದೆ, ನಾನು ಮಾಡಲ್ಲ ಅಂತ ಹಠ ಹಿಡ್ದು ಕೂತ್ಕೊಂಡ. ಅದು ನನ್ನ ಅದೃಷ್ಟ. ಆಮೇಲೆ ನನಗೂ ಮೇಕಪ್ ಹಾಕಿದ್ರು. ಅವ್ನ ನಂತರದ ಏಜಿಂದ ನನಗೊಂದು ಪಾತ್ರ ಮಾಡಿಸಿದ್ರು. ಆಮೇಲೆ ನನ್ನಲ್ಲಿರೋ ಆಸಕ್ತಿ ನೋಡಿ ಗಿರೀಶ್ ಕಾರ್ನಾಡ್ ಅವರು ಒಂದು ಮುಂದಿನ ಸಿನಿಮಾ ಒಂದು ಮಾಡ್ತಾಯಿದ್ದೀನಿ, ಅದರಲ್ಲಿ ಅವನಿಗೆ ಮೇನ್ ರೋಲ್ ಕೊಡ್ತೀನಿ ಅಂದರು. ಸೊ ನಮ್ಮಪ್ಪ ನಂಗೆ ಒಂದು ಸರಿ ನಿರಾಶೆ ಆಗಿದ್ದೀನಿ, ಅದನ್ನ ಹೇಳಿಲ್ಲ. ನಂತರ ಏನಾಯಿತು, ಶೂಟಿಂಗ್ ಬಂದಾಗ ನಾನು ಬರೋಲ್ಲ ಅಂದೆ. ಯಾಕೆಂದರೆ ಮಾರ್ಚಲ್ಲಿ ಶೂಟಿಂಗ್ ಇಟ್ಕೊಂಡ್ರು, ಎಕ್ಸಾಮು. ಅಲ್ಲೂ ಕೂಡ ನನಗೆ ಅದೃಷ್ಟ ಇತ್ತು ಅನ್ನೋದಕ್ಕೆ ಹೆಡ್ ಮಾಸ್ಟ್ರು ನನಗೆ ಕರೆದು, ಸಿನಿಮಾ ಸಿಕ್ಕಿರೋ ಮಾಡೋಗು, ನಾನು ನಿನ್ಗೆ ಆಮೇಲೆ ಎಕ್ಸಾಮ್ ಮಾಡ್ತೀನಿ ಅಂದರು. ಸರಿ ಹೋದೆ, ಪಾತ್ರ ಮಾಡಿದೆ, ಬಂದಮೇಲೆ ಒನ್ ಫೈನ್ ಡೇ ನನಗೆ ನನ್ನ ಹೆಸರಲ್ಲಿ ಒಂದು ಟೆಲಿಗ್ರಾಮು. ನನಗೆ 10 ವಯಸ್ಸು ಅವಾಗ. ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್, ಯು ವನ್ ದ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಅಂತ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅದು ನಮ್ಮ ರಾಜ್ಯದಿಂದ ನನ್ನ ಮೊದಲ ಬಾರಿ, ನನ್ನ ಅದೃಷ್ಟ. ಅದರ ನಂತರ ಸುಮಾರು ಸಿನಿಮಾಗಳಲ್ಲಿ ಮಾಡಿದೆ. ತೆಲುಗು, ತಮಿಳು, ಮಲಯಾಳಮು, ಸಂಸ್ಕೃತದಲ್ಲಿ ಶಂಕರಾಚಾರ್ಯ ಅದರಲ್ಲಿ ಮಾಡಿದ್ದೆ. ಆಮೇಲೆ ತೆಲುಗು, ತಮಿಳು, ಕನ್ನಡ, ಮಲಯಾಳಂ 5 ಹಿಂದಿ ಸೀರಿಯಲ್ಗಳಲ್ಲಿ ಮಾಡಿದೆ. ಸುಮಾರು ಈ ಆದಿಶಂಕರಾಚಾರ್ಯ ಶಂಕರನ್ ಪಾತ್ರ ಮಾಡಿದರು, ಸರ್ವದಮನ್ ಬ್ಯಾನರ್ಜಿ. ಅವರ ಒಂದು ಒಡನಾಟ ನನಗೆ ಚೆನ್ನಾಗಿತ್ತು. ತುಂಬ ದೊಡ್ಡ ಕಲಾವಿದರು. ಅಂಬರೀಷ್ ಪುರಿದು ಫಸ್ಟ್ ಫಿಲಿಮ್ ಕಾಡು, ಅಲ್ಲಿಂದ ಅವ್ರ ಎಂಟ್ರಿ. ಅನುರಾಗ್ ಆಲ್ ಒಂದು ತೆಲುಗು ಫಿಲಿಮು, ಅದು ಶ್ರೀದೇವಿ ಫಸ್ಟ್ ಫಿಲಿಮ್ ಹೀರೋಯಿನ್ ಆಗಿ. ಆ ಥರ ದೊಡ್ಡ ನಟರ ಜೊತೆ ನಟಿಸೋವಂಥ ಅವಕಾಶ ಸಿಕ್ತು. ಆಮೇಲೆ ನಾವು ಸಿನಿಮಾದವರು ಅಥವಾ ಕಲಾವಿದರು, ನಾಟಕದಲ್ಲಿರ್ಬೋದು, ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಭಾಳ ಭಾವನಾಜೀವಿಗಳು. ಯಾರೇನೋ ಅಂದರೆ ಭಾಳ ನೊಂದ್ಕೊಂಡ್ಬಿಡ್ತೀವಿ. ಅದನ್ನ ಕಳ್ಕೊಂಡು ಇದೆ, ಮನ್ಸಿಗೆ ತೊಗೋತೀವಿ, ನೊಂದ್ಕೋತೀವಿ. ಆಮೇಲೆ ಅದನ್ನು ನಾವು ಕಳ್ಕೊಂಡು ಇದ್ದೀವಿ ತುಂಬ ಸತಿ. ಅದನ್ನು ನಾವು ಇನ್ನು ಮುಂದೆ ಸ್ವಲ್ಪ ನಮ್ಮ ಈ ಒಂದು ಪೋಷಕ ಕಲಾವಿದರಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಎಲ್ಲ ನಮ್ಮ ಕಲಾವಿದರಿಗೆ ಬಂದಿದೆ. ಎಲ್ಲ ಒಟ್ಟಿಗೆ ಸೇರಿ ಒಂದು ಮಾಡಬೇಕು ಅಂತ ಇದ್ದೀವಿ. ಆಮೇಲೆ ನನ್ನ ಶ್ರೀಮತಿದು ಒಂದು ಪಾರಾಯಣದ ಗ್ರೂಪ್ ಇದೆ, ಸ್ತ್ರೀ ಶಕ್ತಿ ಪಾರಾಯಣ ಗ್ರೂಪ್ ಅಂತ. ಅವಳು ಅದನ್ನು ಎಲ್ಲೆಲ್ಲಿ ಹೋಗಿ ಪಾರಾಯಣ ಮಾಡೋದು, ಅಲ್ಲಿ ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ಅದ್ರ ಬಗ್ಗೆ ನಿಮ್ಗೆ ಅವಳು ಸ್ವಲ್ಪ ತಿಳಿ ಹೇಳ್ತಾಳೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಾನು ರೂಪ ನಟರಾಜ್ ಅಂತ. ನಮ್ಮದೊಂದು ಶ್ರೀಶಕ್ತಿ ಪಾರಾಯಣ ಅಂತ ಒಂದು ಸಂಘ ಇದೆ. ನಾವು ದೇವರ ಒಂದು ಸೇವೆ ಅಂತ ಮಾಡ್ತಿರೋದಷ್ಟೇ. ಯಾವುದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಮಾಡ್ತಾಯಿಲ್ಲ. ಕೇಳೋದೊಂದೇ ಕನ್ವೆನ್ಸ್ ಕೇಳ್ತೀವಿ. ಯಾವ್ದು ಬೇಕು, ಯಾವ ದೇವ್ರದ್ದು ಬೇಕು ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಸಿ ಮಾಡ್ತೀನಿ. ಇದುವರೆಗೂ ನಾನು ಶುರು ಮಾಡಿ ಒಂದು 7 ವರ್ಷ ಆಯಿತು. ಎಲ್ಲಿ ಹೋದರೂ ಒಳ್ಳೆ ವೈಬ್ರೇಷನ್ ಇದೆ ಅಂತ, ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ನಂಗೆ ಕಾಲ್ ವಾಪಸ್ ಬರುತ್ತೆ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ, ಲೋಕೋ ಜನ ಸುಖಿನೋ ಭವಂತು ಅಂತ ನಾನು ಇದೊಂದು ಆಸ್ಪೆಕ್ಟ್ ಇಟ್ಕೊಂಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕರೀರಿ, ಬಂದು ಒಳ್ಳೆಯದಾಗಲಿ ಅಂತ ಮನಸ್ಪೂರ್ವಕವಾಗಿ ವಿಶ್ ಮಾಡಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮಗಳ ಬಗ್ಗೆ ಹೇಳಿ. ನಮ್ಮ ಮಗಳು ಜಯ ಜನಾರ್ದನ ಹಾಡು ಹೇಳಿದೆ, ಕೇಳಿದ್ರೆ ರಿಂಗ್ ಟೋನು. ಅವಳು ಸತ್ತೋಗಿದ್ದಾಳೆ ಅಂತ ಪ್ರಚಾರ ಮಾಡಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಓಕೆ, ಅವಳಿಲ್ಲ, ಅಬ್ರಾಡಲ್ಲಿ ಇರೋದು. ಈಗ ಮದುವೆ ಆಗಿದೆ, ಅವಳು ಅವ್ರ ಮನೇಲಿದ್ದಾಳೆ. ಬಟ್ ಅವಾಗೆಲ್ಲ ತುಂಬ ಒಂದು 18 ವರ್ಷ ನಾವು ಕಷ್ಟಪಟ್ವಿ. ಬಟ್ ಯಾವುದೇ ಆಗಲಿ ವ್ಯವಸ್ಥಿತವಾಗಿ ಹಬ್ಬಿಸ್ಬಿಟ್ಟಿದ್ರು. ಬಟ್ ಅದು ಆವಾಗಲೂ ಹಾಡಿರೋ ಒಂದು ಹಾಡು ಇವಾಗವರೆಗೂ ಚಿರಸ್ಥಾಯಿಯಾಗಿ ನಿಂತಿದೆ ಸರ್. ಅದು ಹೆಸರು ಹೇಳೇ ನಾವು ಎಷ್ಟೋ ಕಡೆ ನಮ್ಮನ್ನು ಗುರುತಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಜನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಎಲ್ಲರೂ ನಾನು ಬಯಸೋದು ಜನ ನಮ್ಮನ್ನು ಗುರುತಿಸಿ ಒಂದು ಎಂಕರೇಜ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಇನ್ನೊಂದು ಕ್ವಶನ್ ಅಮ್ಮ, ಈಗ ಮಗಳು ಬರ್ತಿರ್ತಾಳೆ, ಅವಾಗ ಬರ್ತಾರೆ. ಸಿನಿಮಾ ಕ್ಷೇತ್ರದಲ್ಲಿ ಸಿನಿಮಾ ಇಲ್ಲ, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಬ್ಬರೂ. ಅಲ್ಲೇ ಓದಿ ಅಲ್ಲೇ ಇರೋದು ಇಬ್ಬರು, ಮಗಳು ಅಳಿಯ ಇಬ್ಬರು ಅಲ್ಲೇ ಇರೋದು. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಸೊ ಮಚ್. ನನ್ನ ತಂಗಿ ಹೇಳ್ಬೇಡಿ. ನನ್ನ ಹೆಸರು ಸ್ವಂತ ಹೆಸರು ಕೃಷ್ಣಯ್ಯ ಶೆಟ್ಟಿ ಅಂತ. ನಮ್ಮದು ಪೀಣ್ಯ ದಾಸಹಳ್ಳಿ ಇರೋದು. ನಮ್ಮ ತಂದೆ ಹೆಸರು ಎಸ್ ಎನ್ ರೆಡ್ಡಿ, ತಾಯಮ್ಮನ ಹೆಸರು ಪುಡ್ತಾಯಮ್ಮ ಅಂತ, ನಮ್ಮ ಮಿಸ್ಸಸ್ ಹೆಸರು ರಾಜಮ್ಮ ಅಂತ. ನಾನು ಚಿತ್ರರಂಗಕ್ಕೆ ಹೋಗಿ 1976ನೇ ಇಸ್ವಿ. ನನಗೆ ಮಂಕುತಿಮ್ಮ ಒಳಗೆ ಒಂದು ಸಣ್ಣ ಪಾತ್ರ ಸಿಕ್ತು, ದ್ವಾರಕೇಶ್ವರ ಚಿತ್ರ. ಅಲ್ಲಿಂದ ಈಚೆಗೆ ನಾನು 103 ಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡಿದ್ದೀನಿ. ನಮ್ಮ ನಟರಾಜ್ ಅವ್ರನ್ನ
ಕಾಡು ಚಿತ್ರದಲ್ಲಿ ನೋಡಿದ್ದೀನಿ. ನನಗೆ 75 ವಯಸ್ಸು 20 ವರ್ಷದ ಥರ ಆಡ್ತೀನಿ ನಾನು. ನಾನು ಏನಂದರೆ ಫುಲ್ ಎಲ್ಲೋದು ಕಾಮಿಡಿ ಮಾಡ್ತೀನಿ. ನನಗೆ ಲೀಲಾವತಿ ಅಮ್ಮ ಸುಮಾರು 20-30 ವರ್ಷ ನನ್ನ ಕಾಪಾಡಿದ್ದಾರೆ. ನನಗೆ ಲೀಲಾವತಿ ಅಮ್ಮ ಇವತ್ತು ನಾವು ತಿಳ್ಕೊಂಡಿರ್ಬೋದು ಅಮ್ಮ ಇಲ್ಲ ಅಂತ. ಅಮ್ಮ ಇದ್ದಾರೆ ಈಗಲೂ. ನಮ್ಮದೆಲ್ಲ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಎಲ್ಲ ಅಮ್ಮರು ನೋಡ್ತಾ ಇದ್ದಾರೆ. ಈಗ ಅಮ್ಮ ಯಾವತ್ತೂ ಹೋಗಿಲ್ಲ, ನಮ್ಮ ಜೊತೆಲೇ ಇದ್ದಾರೆ. ಅಮ್ಮನ ಸ್ಥಾನದಲ್ಲಿ ನಮ್ಮ ವಿನೋದ್ ರಾಜ್ ಸರ್ ಇದ್ದಾರೆ. ವಿನೋದ್ ಸಾರು ಅಮ್ಮ ಹೆಂಗೆ ನೋಡ್ಕೊತಿದ್ದಾರೋ ವಿನೋದ್ ಸಾರು ಅದೇ ಥರ ನೋಡ್ಕೊತಾ ಇದ್ದಾರೆ ನನಗೆ ಸಾರು ವಿನೋದ್ ಸರ್ ಹಿಡಿದು ಇಲ್ಲೇ ಇದು ಬಿಡಿ ಕೃಷ್ಣವರೇ. ರಾಜಮ್ಮವರೇ ಅಮ್ಮರಿಗೆ ಲೀಲಾವತಿ ಅಮ್ಮನಿಗೆ ನಮ್ಮ ಮಿಸ್ಸಸ್ ಹೆಸರು ರಾಜಮ್ಮ ಅಂತ. ರಾಜಮ್ಮವರೇ ಕೃಷ್ಣವರೇ ರಾಜಮ್ಮವ್ರು ಬರಲಿಲ್ವಾ? ಹಾಂ, ರಾಜಮ್ಮವರೇ ಕೃಷ್ಣವ್ರು ಬರಲ್ವಾ? ಅವರೊಬ್ಬರು ಬಂದರೆ ಜೊತೆಲಿ ಬರ್ತಿದ್ದು. ಅಲ್ಲಿಂದ ದೇಶಕ್ಕೆ ಅಮ್ಮನ ಒಡನಾಟ ನೋಡಿ ಇಷ್ಟೆಲ್ಲ ಮಾಡಿದ್ದಾರೆ. ಅಮ್ಮ ಒಂದು ಸ್ವಲ್ಪ ಜಾಗ ಕೊಡ್ತೀನಿ ತಗೊಳ್ಳಿ ನೋಡಿ, ಪಕ್ಕದ್ದೇ ಕೊಡಿಸ್ತೀನಿ ಅಂತ ಹೇಳಿದ್ರು. ನಮಗೆ ಬೇಡಮ್ಮ, 2 ಮಕ್ಕಳಿದ್ದು 2 ಮಕ್ಕಳು ಸತ್ತೋದು, ನೀವು ನಾನು ನೋಡ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಬರ್ತಿಯಲ್ಲೇ ಇರ್ತೀನಿ, ಹೊರ್ತಲ್ಲೇ ಇರ್ತೀನಿ. ನನಗೆ ಇನ್ನೊಂದು ಏನಂದರೆ ನಮ್ಮ ನಟರಾಜು ಡೈರೆಕ್ಷನ್ ಮಾಡ್ತಿದ್ದಾರೆ. ಯಾವಾಗಲೂ ಮಾಡಬೇಕಾಯ್ತು ಡೈರೆಕ್ಷನ್ನು, ಇವಾಗ ಮಾಡ್ತಿದ್ದಾರೆ. ಬೆಸ್ಟ್ ಆಫ್ ಲಕ್ಕು, ದೇವರು ಇನ್ನೂ ಹಲವಾರು ಚಿತ್ರ ಸಿಕ್ಕಲಿ ಅಂತ ಒಂದು ಆಸೆ. ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಸರ್. ನಾನು ಒಂದ್ಸಲ ಚಾನಲ್ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಮೇಲೆ ನಾನು ನಮ್ಮ ರಮೇಶ್ ಕೋಟೆ ಅಂತ ಒಬ್ಬ ಡೈರೆಕ್ಟ್ರ್ ಇದ್ದಾರೆ. ನನ್ನ ರಾಮಮೂರ್ತಿ ಸರ್ ನನ್ನ ಗುರುಗಳು. ಬಿ ರಾಮಮೂರ್ತಿಯವರು ರಾಣಿ ಮರಾಣಿಯಿಂದ ಎಲ್ಲ ಪಿಕ್ಚರ್ ಯಾವ್ಯಾವ ಫಿಲಮ್ ಮಾಡ್ತಾರೆ ನಮಗೆ ಬಿ ರಾಮಮೂರ್ತಿಯವರು ಎಲ್ಲ ಪಾತ್ರನೂ ಕೊಡ್ತಾರೆ. ಇವಾಗಲೂ ಯಾವುದನ್ನು ಮಾಡಿದ್ರೆ ಕೃಷ್ಣ ಎಲ್ಲಪ್ಪ ಇದೆಯಾ ಬಾಪ. ಸುಮಾರು ಒಂದು 40 ವರ್ಷದ ಒಂದು ಆತ್ಮೀಯ ಬಂಧುಗಳು. ನನಗೆ ಶೂಟಿಂಗ್ ಕೃಷ್ಣ ಅಂತ ಹೆಸರು ಬರೋಕ್ಕೆ ನಮ್ಮ ಪುಟ್ಟಣ್ಣ ಕಾಣಗಳವರೇ ಹೆಸರು ಕೊಟ್ಟಿದ್ದು. ಇದು ಅದೇ ಪರ್ಮನೆಂಟ್ ಆಗ್ಬಿಡ್ತು, ಶೂಟಿಂಗ್ ಕೃಷ್ಣ ಅಂತ. ಬಿ ರಾಮಮೂರ್ತಿಯವರು ಹೇಳಿದ್ರು ಚೇಂಜ್ ಮಾಡ್ತೀನಿ ನಿನ್ನ ಹೆಸರು ಕೃಷ್ಣಾರ್ಜುನ ಅಂತ ಮಾಡ್ತೀನಿ ಅಂದರು. ಬೇಡ ಸರ್, ಇದು ರನ್ನಿಂಗ್ ಆಗಿದೆ, ಇದೇ ಇರಲಿ ಅಂತ ಹೇಳ್ಬಿಟ್ಟು ಈಗ ಚಾಂಡಾಳ ಅಂತ ಹೇಳ್ಬಿಟ್ಟು ಒಂದು ನಮ್ಮ ರಮೇಶ್ ಕೋಟೆ ಅಂತ ಡೈರೆಕ್ಟ್ರ್ ಇದ್ದಾರೆ. ಅವರು ಮಾಡ್ತಾಯಿದ್ದಾರೆ. ಮತ್ತು ಒಂದು 2-3 ಪಿಕ್ಚರು ಆಗಿದೆ ನನಗೆ. ಇಲ್ಲಿ ಸುಮಾರು 10-15 ಚಾನಲ್ನವರು ಇಂಟರ್ವ್ಯೂ ಮಾಡಿದ್ರು ನನಗೆ. ಇವಾಗಲೂ ನೀವು ಹೇಳಿದ್ರಿ ದೊಡ್ಡಣ್ಣವ್ರು ಏನೋ ಬೈತಿದ್ರು, ಅದಕ್ಕೆ ಟೆಲಿಕಾಸ್ಟ್ ಮಾಡಲ್ಲ ಅಂದರು. ನಾನು ಅಂದೆ ಮಾಡಿ ಸರ್ ಅಂದೆ, ಮಾಡಿ ಇರಲಿ ನೋಡಿ, ಹೂವಿನಿಂದ ನಾರ್ತ್ ಸ್ವರ್ಗ ಹೋಗಲೇಬೇಕಲ್ಲ, ಅದು ಒಂದು ಇರಲಿ. ದೊಡ್ಡಣ್ಣವ್ರ ಜೊತೆ ನಾನು ಮಾಡಿದ್ದೀನಿ, ಎಲ್ಲರ ಜೊತೆಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ ಇದುವರೆಗೂ. ಆಮೇಲೆ ತಮಿಳ್ ಪಿಕ್ಚರ್ನ ಮಾಡಿದ್ದೀನಿ. ಸೆಂದಿಲ್ ಅವ್ರ ಜೊತೆಲಿ 1-2 ಪಿಕ್ಚರ್ ಮಾಡಿದ್ದೀನಿ. ಒಂದು ಪಿಕ್ಚರು ಸೊಲ್ಲುತ್ತಾರೆ ನಾನು ಇರ್ತೀನಿ ಅಂತ ನಮ್ಮ ಬಿ ರಾಮಮೂರ್ತಿಯವರ ಡೈರೆಕ್ಷನ್ನು ಮಡ್ರಾಸ್ ಕರ್ಕೊಂಡೋಗಿ ನನಗೆ ಆ್ಯಕ್ಟಿಂಗ್ ಕೊಡಿಸಿದ್ದಾರೆ. ಸೆಂದಿಲ್ ಅವ್ರು ಹೇಳಿದ್ರು ನನ್ನ ಜೊತೆಲಿ, ವಾಪ ನೀ ಹಿಂಗೈತಾ ಇರೋ ನಂಗೆ ಕೂಡ ಹಾಕ್ಬಣ್ಣಿ ಅಂತ ಕೇಳಿದ್ರು. ಇಲ್ಲ ಸರ್, ನನಗೆ ಫ್ಯಾಮಿಲಿ ಇದೆ, ನಾನು ಬೆಂಗಳೂರಾಗಿರೋದು, ಹೋಗಲೇಬೇಕು ಅಂತ ಅಂದೆ. ಅದುವರೆಗೂ ಇದುವರೆಗೂ ಬಂದು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡಿದ್ದೀನಿ. ನಾನೇನು ಅಷ್ಟು ದೊಡ್ಡ ಕಲಾವಿದ ಅಲ್ಲ, ಸಣ್ಣ ಪುಟ್ಟ ಮಾಡಿಕೊಂಡು. ಕಲಾವಿದರು ಸರ್ ದೊಡ್ಡದು ಸಣ್ಣದು ಅಂತ ಬರಲ್ಲ. ಒಂದು ನಿಮಿಷ, ಆಮೇಲೆ ಒಂದು ನಿಮಿಷ ಕಣ, ಮಾಡಿದ್ರು ಅಂದ್ರೆ ಕಲಾವಿದರು ಸರ್. ಒಂದು ನಿಮಿಷ. ಹೀರೋ ಈಗ ನಮ್ಮ ತಾತನ ಬಗ್ಗೆ ಒಂದು ಬ್ರೀಫ್ ಹೇಳ್ಬಿಡಿ. ಹೇಳಿ ಸರ್. ಗುಬ್ಬಿ ವೀರಣ್ಣ ಅವರು 7ನೇ ವಯಸ್ಸಲ್ಲಿದ್ದಾಗ ಅವರ ತಂದೆಯವರು ಇನ್ನೊಂದು ಮದುವೆ ಆಗ್ತಾರೆ, ಹಂಪಣ್ಣ ಅಂತ. 2ನೇ ಹೆಂಡತಿ ಮೇಲಿನ ಪ್ರೀತಿಯಿಂದ 1ನೇ ಹೆಂಡತಿನ ಮತ್ತು ಮಗನ ಮನೆಯಿಂದ ಆಚೆ ಹಾಕ್ತಾರೆ. ಆಗ ತಾತ ಅವರು ಗುಬ್ಬಿ ಕಂಪ್ನಿ ಕೆಲಸಕ್ಕೆ ಸೇರು ಚಂದಣ್ಣ ಅಂತ ಓನರು. ಅವಾಗ ಸಿನಿಮಾ ಸೀರಿಯಲ್ ಯಾವುದೂ ಇರಲಿಲ್ಲ. ಸರಿ, ಇವರು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಪ್ರಬುದ್ಧ ಒಂದು 18 ವಯಸ್ಸಾದಾಗ ಒಂದು ಆವಾಗ ನಾಟಕ ಬಿಟ್ಟರೆ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ. ಸೊ ಯಾರು ಚೆನ್ನಾಗಿ ಪಾತ್ರ ಮಾಡಿದ್ರೆ ಬೇರೆ ಕಂಪ್ನಿಯವ್ರು ಜಾಸ್ತಿ ಕಾಸು ಕೊಟ್ಟು ಹೇಳ್ಕೊಂಡು ಹೋಗ್ಬಿಡೋದು. ಆ ಥರ ಸದಾರಾಮೆ ಭಾಳ ಫೇಮಸ್ ನಾಟಕ ಗುಬ್ಬಿ ಕಂಪ್ನಿಲಿ. ಕಳ್ಳನ ಪಾತ್ರ ಔಟ್ ಆ್ಯಂಡ್ ಔಟ್ ಕಾಮಿಡಿ. ಅವನು ಎಕ್ದಮ್ ಓಡೋಬಿಟ್ಟ. ಚಂದಣ್ಣವರು ಜೈನರವರು ಯಪ್ಪ ಗುಬ್ಬಿನವರು ತಲೆ ಮೇಲೆ ಕೈ ಮುತ್ಕೊಂಡ್ರೆ ಏನಪ್ಪ ಮಾಡೋದು, ಕಲೆಕ್ಷನ್ ಬಿದ್ದೋಗ್ಬಿಡುತ್ತೆ. ಹಾಗೆ ನಮ್ಮ ತಾತ ಹೋಗಿ ನಾ ಮಾಡ್ತೀನಿ ಅಂತ. ಮಗ ಕಳ್ಳನ ಪಾತ್ರ ಇವ್ನು ಮಾಡ್ತಾನಂತ ತಮಾಷೆ ನಿಂತ್ಕೊಂಡ. ಇಲ್ಲ ನಾನು ಮಾಡ್ತೀನಿ ಅಂತ ಹಠ ಆಡಿ ಕೂತ್ಕೊಂಡ್ರು. ನನ್ನ ಎದುರಿಗೆ ಮಾಡಿ ತೋರಿಸಿದಾಗ ಚಂದಣ್ಣ ಶಾಕ್ ಆಗ್ಬಿಡ್ತು. ನನ್ನ ಕಂಪ್ನಿಲಿ ಇಂಥ ಒಳ್ಳೆ ಕಲಾವಿದ ಇದ್ದಾನ ಅಂತ. ಆಯ್ತು, ಇವತ್ತಿಂದ ನೀನು ಕಳ್ಳ ಆಗುವಂತ ಆಶೀರ್ವಾದ ಮಾಡೋದು. ಅಲ್ಲಿಂದ ಅವರ ಲೈಫ್ ಚೇಂಜ್ ಆಯಿತು. 24 ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ಗುಬ್ಬಿ ವೀರಣ್ಣ ಇಲ್ದರೆ ಗುಬ್ಬಿ ಕಂಪ್ನಿ ಇಲ್ಲ ಅನ್ನೋ ಲೆವೆಲ್ಗೆ ಬೆಳೆದ್ಬಿಟ್ರು ತಾತ. ಸರಿ, ಆಯ್ತು, ಚಂದಣ್ಣ ಅವ್ರಿಗೆ ವಯಸ್ಸಾಯಿತು. ತೀರ್ಕೊಳ್ಳೋವಾಗ ಮಗನೂ ಕರೆದು ನನ್ನ ಮಗನ ನೋಡ್ಕೊ ಅಂತ ಹೇಳ್ಬಿಟ್ಟು ಹೊರಟೋದು. ತಾತ ಆ ಕಾಲ 100 ವರ್ಷಕ್ಕೆ ಹಿಂದೆ 25,000 ಸಾಲ ಮಾಡಿ ಅವನು ಕೊಟ್ಟು ಪಾರ್ಟ್ನರ್ ಆದರು. ಸರಿ, ಅವನು ಹುಡುಗ ಎಲ್ಲ ರೀತಿ ಶೋಕಿ. ಸರಿ, ಕಂಪ್ಲೇಂಟ್ ಶುರುವಾಯ್ತು ಕಾಲಾವಧಿಯಿಂದ. ಇಲ್ಲ, ಇವನಿದ್ರೆ ನಾವು ಮಾಡೋಕ್ಕಾಗಲ್ಲ, ಬೇಡ. ತಿರ್ಗಾ 25,000 ಸಾಲ ಮಾಡಿ ಅವನು ಕೊಟ್ಟು ಇವರು ಪ್ರೊಪ್ರೈಟರ್ ಆದರು. ಆದರೆ ಅವನೇನು ಮಾಡ್ಬಿಡ, ಒಂದು ಊರಿಗೆ 5 ಜನ ಪ್ರಮುಖರು ಅವ್ರನ್ನ ಸರಿ ಮಾಡಿಕೊಂಡು ಒಂದು ಸುಳ್ಳು ದೂರು ಕೊಟ್ಬಿಡ ತಾತನ ಮೇಲೆ. ಸರಿ, ಅವ್ರೇನು ಮಾಡಿದ್ರು, ಗುಬ್ಬಿಗೆ ನೀರು ಬರಬಾರ್ದು ಬೈಸ್ಕಾರ ಹಾಕ್ಬಿಟ್ರು. 5 ಜನ ಪಂಚರು. ತಾತ ಹಿಂಗೆ ಮಾಡ್ಬಿಟ್ಟು ಹೊರಟೋದ್ರು.
ಬೆಳಿಗ್ಗೆ ಪೇಪರ್ ತೆಗೆದ್ರೆ ಗುಬ್ಬಿ ಕಂಪ್ನಿ ಗುಬ್ಬಿ ವೀರಣ್ಣ, ಗುಬ್ಬಿ ಕಂಪ್ನಿ ಗುಬ್ಬಿ ವೀರಣ್ಣ. ಮೈಸೂರು ಮಹಾರಾಜರು ಕರೀತಾರೆ, ಅಲ್ಲಿ ಹೋಗ್ತಾರೆ, ಆಂಧ್ರ ಕರ್ನಾಟಕ ನಟ ಸಾರ್ವಭೌಮ ಅಂತ ಬಿರುದು ಬಂತು. ಎಲ್ಲ ಬರಿತಾ ಇದ್ದೆ. ಜನ ಏನು ಮಾಡಿಬಿಟ್ರು, ಗುಬ್ಬಿ ಊರಿನ ಜನ ಎಲ್ಲ ಸೇರಿ ಆ ಪ್ರಮುಖರನ್ನ ಕರೆದ್ರು. ಗುಬ್ಬಿ ಊರೇ ಯಾರಿಗೂ ಗೊತ್ತಿಲ್ಲ, ಅವನು ಊರಿನ ಹೆಸರು ಉಳಿಸ್ತಾವನೆ. ನೀವು ನೋಡಿದ್ರೆ ಅವನ ಬೈಸ್ಕೇಳಿ ಹಾಕಿದ್ರೆ ಕ್ಲಾಸ್ ತೊಗೊಂಡ್ರು, ವಾಪಸ್ ಕರೆದು ಸನ್ಮಾನ ಮಾಡಿದ್ರು. ತಾತ ಅಂದ್ಕೊಂಡಿದ್ದೆಲ್ಲ ಅಚೀವ್ ಮಾಡಿದ್ರು. ಪದ್ಮಶ್ರೀ ಸಿಕ್ತು, ಹಾಂ, ಡಾಕ್ಟ್ರೇಟ್ ಬಂತು, MLC ನಾಮಿನೇಟೆಡ್ MLC ಮಾಡಿದ್ರು ಅವ್ರನ್ನ. ಅವ್ರು ಏನೇನು ಅಂದ್ಕೊಂಡ್ರು ಎಲ್ಲ ಅಚೀವ್ ಮಾಡಿಬಿಟ್ರು. ಸರ್ ಇವಾಗಲೂ ಕೂಡ ಗುಬ್ಬಿ ಅಂದರೆ ಗುಬ್ಬಿ ವೀರಣ್ಣ ಅಂತಲೇ ಪ್ರಸಿದ್ಧ ಆಗಿದೆ, ಪ್ರಖ್ಯಾತಿ ಆಗಿದೆ ಸರ್. ಬೇರೆ ಏನೂ ವಿಷಯನೇ ಇಲ್ಲ. ಈಗ ರಾಜ್ಕುಮಾರ್ ತಗೊಳ್ಳಿ, ಎಷ್ಟೋ ಜನಕ್ಕೆ ಇಡೀ ಕರ್ನಾಟಕ ಗೊತ್ತಾಗಿದೆ ಅಂದರೆ ನಿಮ್ಮ ತಾತನಿಂದನೇ ಸರ್. ಆಮೇಲೆ ಡಾಕ್ಟರ್ ರಾಜ್ಕುಮಾರ್, GV ಅಯ್ಯರ್, ಆಮೇಲೆ ನರಸಿಂಹರಾಜು ಅವರು ದೊಡ್ಡ ದೊಡ್ಡ ಕಲಾವಿದರಲ್ಲ, ಅಲ್ಲಿಂದನೇ ಬಂದಿರೋದು. ರಾಜ್ಕುಮಾರ್ ಅವರು ಇಡೀ ಫ್ಯಾಮ್ಲಿ ನಮ್ಮ ಕಂಪ್ನಿಲಿತ್ತು. ಆಮೇಲೆ ಭಾಳ ನೆನೆಸ್ಕೊಳ್ಳೋರು, ಪ್ರತಿಯೊಂದು ಮಾತಿಗೂ ನಮ್ಮ ಯಜಮಾನ್ರು ಅದು ಅವ್ರ ದೊಡ್ಡ ಗುಣ ಆಯಿತಾ. ನನಗೊಂದು ಸತಿ ಏನಾಯ್ತು, ಅದು ಅವರು ರಾಜ್ಕುಮಾರ್ ಒಂದು ಸೀರಿಯಲ್ ಮಾಡ್ತಾಯಿದ್ರು, ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಸರಿ, ಅಲ್ಲೆಲ್ಲೋ ದೂರಕ್ಕೆ ಹೋಗಿ ಬರ್ತಿದ್ದೆ. ಅದು ನಮಗೆ ಒಂದು ಚಟ, ರಾಜ್ಕುಮಾರ್ ಮನೇಲಿ ಶೂಟಿಂಗು, ನಮಗೆ ಸೇದಕ್ಕೆ ಅಲ್ಲಿ ಹೋಗ್ಬೇಕು. ಡೈರೆಕ್ಟ್ರಿಗೆ ಬೈತಾ ಇದ್ದೀನಿ, ಏನು ರೀ ಇಲ್ಲೆಲ್ಲ ಶೂಟಿಂಗ್ ಇಡ್ತಿರಲ್ರಿ ರಾಜ್ಕುಮಾರ್ ಮನೇಲಿ, ನಾವು ಮಾಡೋಕ್ಕಾಗುತ್ತೆ, ಅಲ್ಲಿ ಹೋಗ್ಬೇಕು. ಬಂದುಬಿಡ್ರು ರಾಜ್ಕುಮಾರ್. ಬಂದು ನಾನು ಸುಮ್ಮನೆ ನಿಂತ್ಕೊಂಬಿಟ್ಟೆ. ಬನ್ನಿ ಚಿಕ್ಕ ಯಜಮಾನ್ರಿ ಅಂದರು. ತಾತನ ಅಂದ್ಕೊಳ್ಳಿ, ನಾನು ಯಾರು, ದೊಡ್ಡ ಹಿಮಾಲಯ ಪರ್ವತ ಮುಂದೆ ಸಣ್ಣ ಗುಡ್ಡ. ನನಗೆ ಹೆಂಗಾಗೋದು ಗೊತ್ತಾ, ಅಂಥ ಒಂದು ಇದು ನಾನು ಯಾವ ಬೇರೆ ಕಲಾವಿದನಲ್ಲಿ ನೋಡಲಿಲ್ಲ ಸರ್. ನಿಜವಾಗ್ಲೂ ಈಸ್ ಗ್ರೇಟ್. ಅದಕ್ಕೆ ಸರ್ ಅವ್ರಿಗೆ ಆ ಸ್ಥಾನ ಸಿಕ್ಕಿರೋದು. ಒಂದು ದಿವಸ ಕೂಡ ಅವ್ರ ಹತ್ರ ಮಾತಾಡಿದ್ರೆ ನೀವು ಬೇರೆ ಯಾರ ಹತ್ರ ಮಾತಾಡ್ತಿದ್ದೀರ, ಸ್ಟಾರ್ ಹತ್ರ ಮಾತಾಡೋದು ಅನ್ಸಲ್ಲ. ಯಾರೋ ತಮ್ಮ ಸ್ವಂತ ಬ್ರದರ್ ಹತ್ರ, ಅಣ್ಣನ ಹತ್ರ ಮಾತಾಡ್ತಿದ್ದೀವಿ ಅನ್ನೋ ಫೀಲಿಂಗ್ ಬರೋದು. ನಮ್ಮ ಮನೆಗೆ ಸುಮಾರು ಸತಿ ಬಂದಿದ್ರು ನಾವು ಚಿಕ್ಕ ಹುಡುಗರು ಇದ್ದಾಗ. ಬಂದಿರ್ತಾರೆ ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವಿನೋದ್ ಸರ್ ಅವರು ಹೇಳಿದ್ರು, ಕಲಾವಿದರು ಹೀರೋಯಿನ್ ಇದ್ರೆ ಆಗಲ್ಲ, ಹೀರೋಯಿನ್ ಆಗೋದಲ್ಲ, ಪೋಷಕ ಕಲಾವಿದರು ಅಂತ ಯಾರೋ ಅಂದರು. ಪೋಷಕ ಕಲಾವಿದ್ರಲ್ಲ ನೀವು, ಎಲ್ಲ ಕಲಾವಿದರು ಒಂದೇ. ಪೋಷಕ ಕಲಾವಿದರು ಅಂತ ಹೇಳ್ಬೇಡಿ ನೀವು. ಹೀರೋಯಿನ್ ಇದ್ರೇ ಹೀರೋ ಆಗೋಕ್ಕಲ್ಲ, ಹೀರೋಯಿನ್ ಆಗೋಕ್ಕಲ್ಲ. ನಿಮ್ಮಂಥ ಕಲಾವಿದರು ಎಲ್ಲ ಸೇರಿ ಎಲ್ಲ ಒಂದೇ ಕಲಾವಿದರು. ಎಲ್ಲರೂ ಇದ್ರೇ ಹೀರೋ ಅನ್ನಿಸ್ಕೊಳಕ್ಕಾಗೋದು ಅಂತ ಒಂದು ಮಾತು ಹೇಳಿದ್ರು. ಅದು ಹೇಳಿದ್ಮೇಲೆ ನಮ್ಮ DK ಶಿವಕುಮಾರ್ ಅವರು ನಮ್ಮ ಹಾಸ್ಪಿಟ್ಲ್ ಉದ್ಘಾಟನೆಗೆ ಬಂದಿರಲಿ. ಬಂದಾಗ DK ಶಿವಕುಮಾರ್ ಸರ್ಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರಿಗೆ, ದೊಡ್ಡವ್ರು ಇರ್ಬೋದು, ದೊಡ್ಡವ್ರು ಬಿಡಿ, ನಮ್ಮ ಜೊತೆಲಿ ಇರ್ತಾರಲ್ಲ ಕಲಾವಿದರು, ಅವ್ರಿಗೆಲ್ಲ ತಿಂಗಳಿಗೆ ಒಂದು ಪೆನ್ಷನ್ ಬರೋಂಥ ಮಾಡಿ ಅಂತ ಹೇಳಿದ್ರು. ಅವ್ರು ಆಯಿತು ಮಾಡಿಕೊಡ್ತೀನಿ ಅಂತೇಳಿ DK ಶಿವಕುಮಾರ್ ಹೇಳಿದ್ದಾರೆ. ಅದೊಂದು ಅದೊಂದು ಹೇಳಿದ್ದಾರೆ, ಅದೊಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಈ ಫಾರ್ಮ್ ಹೌಸ್ ಇದೆ ಸಾರಿಗೆ, ಒಂದು ಪ್ರಾಣಿಗಳ ಹಾಸ್ಪಿಟ್ಲ್ ಕಳಿಸಿದ್ದಾರೆ, ಸಾರ್ವಜನಿಕರ ಹಾಸ್ಪಿಟ್ಲ್ ಕಳಿಸಿದ್ದಾರೆ. 365 ದಿನವೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮಾಡಿದ್ದಾರೆ, ಯಾರೂ ಮಾಡಲಿಲ್ಲ ಅಂಥದ್ದು ಮಾಡಿದ್ದಾರೆ. CM ಆಗಲಿ PM ಆಗಲಿ ಈ ಥರ ಸಮಾಧಿ ಕಟ್ಟಿಲ್ಲ, ಕಟ್ಟೋಕ್ಕೂ ಆಗಲ್ಲ. ದುಡ್ಡು ಬೇಕು ಅಂತಾರೆ ಹೊರತು ಬೇಡ ಅಂತ ಯಾರು ಹೇಳಲ್ಲ, ಗೊತ್ತಾಯ್ತಾ. ಇದು ಮಾಡಿದ್ದಾರೆ, ದೇವರು ಚೆನ್ನಾಗಿಟ್ಟಿರಲಿ. ಇನ್ನು ನೋಡಿ, ನಾವು ಆ ಊರಿನಿಂದ ನಾರು ಸ್ವರ್ಗಕ್ಕಾದಂಗೆ ನೋಡಿ, ಈಗ ಅರ್ಜೆಂಟಾಗಿ ಬೆಳಿಗ್ಗೆ ಬರಬೇಕಾಯ್ತು, ಇವ್ರು ಕಳಿಸ್ಬಿಟ್ಟು ಲೇಟಾಗಿ ಬಂದೆ. ನೆಟಿಗೂ ನಿಮಗೂ ಕವರೇಜ್ ಮಾಡಿದ್ದೀರಾ, ಸಾಷ್ಟಾಂಗ ನೀವು ನಿಮ್ಮವನೇ ಆದ ಶೂಟಿಂಗ್ ಕೃಷ್ಣನ ನಮಸ್ಕಾರಗಳು. ನಮ್ಮ ಒಂದು ಆಸೆ ಇದೆ, ನಮ್ಮದೊಂದು ಸಂಘ ಇದೆ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದ ಸಂಘ ಅಂತ. ಪದ್ಮಿನಿನಂದ ಅಧ್ಯಕ್ಷ ಆಗಿದ್ದಾರೆ. ನಾನು ಇವಾಗ ಖಜಾಂಚಿ, ಕಾರ್ಯದರ್ಶಿ ಬಂದು ಮೂಗಸೂರು. ಎಲೆಕ್ಷನ್ ಆಯ್ತಲ್ಲ ಸರ್. ನಮ್ಮ ಒಂದು ಆಸೆ ಏನಿದೆ ಅಂದರೆ ಎಲ್ಲರಿಗೂ ಒಂದು ಸ್ವಂತ ಗೂಡಾಗಬೇಕು ಅಂತ. ಅದಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ವಿ. ಶಾರ್ಟ್ಲಿ ಆಗುತ್ತೆ.